ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಇನ್ ಗುಲ್ಬರ್ಗ ವಾಹಿನಿ ವೀಕ್ಷಕರೆಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮಹಾಮಂಗಲೋತ್ಸವ ಸಮಾರಂಭ. ಕಲಬುರಗಿ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಮಾದರಿಯಲ್ಲಿ ದೇವಸ್ಥಾನ ನಿರ್ಮಿಸಿ ಗಣೇಶನ ಪ್ರತಿಷ್ಠಾಪನೆ. ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ. ಈಗ ವಾರ್ತೆಗಳ ವಿವರ. ಶ್ರಾವಣ ಮಾಸದ ನಿಮಿತ್ತ ಕಲಬುರಗಿಯ ಶೇಖ್ ರೋಜಾ ಬಡಾವಣೆಯಲ್ಲಿರುವ ಸಿದ್ಧಾಂತ ಶಿಖಾಮಣಿ ಆಶ್ರಮದ ವತಿಯಿಂದ ತಿಂಗಳ ಪರ್ಯಂತ ನಡೆದ ಪ್ರವಚನ ಮಹಾಮಂಗಲೋತ್ಸವ ಕಾರ್ಯಕ್ರಮವು ಚಂದ್ರಶೇಖರ್ ಸ್ವಾಮಿ ಹಿರೇಮಠ್ ದುತ್ತುರ್ಗಾಂ ಅವರ ನಿವಾಸದಲ್ಲಿ ಅದ್ದೂರಿಯಾಗಿ ಸಮಾರೋಪಗೊಂಡಿತು. ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಭಾಗವಹಿಸಿದ್ದ ಕಡಗಂಚಿಯ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಹಾಗೂ ಅನೇಕ ಗಣ್ಯರು ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೀರಭದ್ರ ಶಿವಾಚಾರ್ಯರು, ಶಿವಭಕ್ತ ಶ್ರದ್ಧಾಭಕ್ತಿಯಿಂದ ದೇವರನ್ನು ನೆನೆದು ಶುದ್ಧ ಮನಸ್ಸಿಂದ ಪ್ರಾರ್ಥಿಸಿದರೆ ಶಿವ ಒಲಿಯುವನು ಎಂದು ಭಕ್ತರನ್ನು ಉದ್ದೇಶಿಸಿ ಪ್ರವಚನ ನೀಡಿದರು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವರ್ಗೆರ ಶಿವಯೋಗಿ ಸಿದ್ಧಾರೂಢ ಸ್ವಾಮೀಜಿ, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾತನಾಡಿದರು. ಇದೇ ವೇಳೆ ಸಿದ್ಧಾನಂದ ಶಿವಯೋಗಿಗಳು ಉಪನ್ಯಾಸವನ್ನು ನೀಡಿದರು. ಆನಂದ ನಲಿದಾಡುವೆ ಅಂತ ಅಂಡ ಬಸವಣ್ಣ ಹೇಳ್ದಂಗ ಮರಾಠ ತುಕಾರಾಮ್ ಹೇಳಿದ ಸಂತಾಲೇ ತೋಚಿ ದಸರಾ ದೀಪಾವಳಿ ಅಂತ ಹೇಳ್ಯಾರ. ಸಂತ ಮಹಾತ್ಮರು ವೀರಭದ್ರಪ್ಪರು, ಕಡಗಂಚಿ ಅಪ್ಪರು, ಸಿದ್ಧಾನಂದಪ್ಪರು ತಾವು ಅನೇಕ ಪುತ್ರರನ್ನ ಮನಿತರ ಬಂದು ಆಶೀರ್ವಾದ ಮಾಡಿ ಮನುಷ್ಯನ ಪಾಪವನ್ನು ಕಳೆದು ಪುನೀತರಾಗಿ ಮಾಡುವ ಇದೊಂದು ಸಂದಿಗ್ಧ, ಇದೊಂದು ಸಮಯ, ಇದು ಪುಣ್ಯದ ಸಮಯ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಿ. ಗಾಳಿ ನಿಮ್ಮಾದಿನವಲ್ಲ, ಇದು ಶಿವಸೇನೆಂಬ ಗಾಳಿ, ಸಂತರೆಂಬ ಗಾಳಿ, ಗುರುವೆಂಬ ಗಾಳಿ, ಮಹಾತ್ಮರೆಂಬ ಗಾಳಿ ನಮ್ಮ ಮನೆತನ ತಂದು ಕೊಟ್ಟು ನಮಗ ಪಾಪ ಕಳಿತಾರಲ್ಲ, ನಾವೆಂತ ಪುಣ್ಯವಂತರು. ಅದಕ್ಕೆ ಬೌದ್ಧ ಸುಕೃತಾತೆ ಜೋಡಿ ಮಣಿ ಮಣೂರಿ ವಿಠರಿ ಅವಳಿ ಅಂತ ಏನೋ ನಮಗೆಲ್ಲ ಪುಣ್ಯ ಅಂತ ನಮ್ಮ ಮನೆತನ ಬಂದು ಗುರುಗಳು ಹೇಳ್ತಾರಲ್ಲ, ನಾವೆಲ್ಲ ಪುಣ್ಯವಂತರು. ಅದಕ್ಕೆ ಹೇಳಿದ್ರಲ್ಲ ಸ್ವಾಮಿನವಳ ತುರಿಗೆ ಹೇಳು, ಇದನ್ನು ಯಾಕೆ ಮಾಡಕತ್ತಾರಿ ಅಂತ ಕೇಳಿದ್ರ, ನಾವೆಲ್ಲರೂ ಸಂಸ್ಕಾರವಂತರ ಉದ್ದೇಶ ಏನು? ನಾವು ಸಂಸ್ಕಾರ ಇಲ್ಲೇನ್ರಿ ಅದಾವ ಬ್ಯಾಟ ಟೀ ಕುಡಿದು ಗುಡ್ ಹೇಳ ಕಂಪ್ನಿ ನಾವಿದ್ದೀವಿ. ಇದಕ್ಕೆ ತಪ್ಪ ನಾವೆಲ್ಲರೂ ಏನ್ ಕ್ಲಿಯರ್ ಆಗಿವಿ? ಹಿಂದೊಂದು ದಿನ 2 ಲಕ್ಷ ಕೊಟ್ಟು ನಾವು ಹಿಂದೇನಿತ್ತು ಪ್ರತಿಯೊಬ್ಬರು ಹೆಣ್ಮಕ್ಳು ಬೀಸಲ್ ಗೊತ್ತಿತ್ತು. ಈ ಎಡ ಗಿಳಿ ಒಂದು ಜೋಳ ಹಾಕೋ ತಳ ಅವಾಗ ಕೈಲಿಂದ ಪೀಸ್ ಉಣ್ತಿತ್ತು ಜನ. ಎಷ್ಟೋ ರಾತ್ರಿ ಹಗಲು ದುಡಿದು ಉಣ್ತಿರು. ಹಿಂದಕ್ಕೆ ಬೀಸುವಾಗ ತಾಯಿದ್ರು ಗುರುದೇವೋ ಮಹಾದೇವೋ ಗುರು ದೈವತ್ ಪರಮಾಸ್ತಿ ತತ್ವೇ ಗುರುವೆ ಅಂತ ಆ ಬೀಸಲ್ ಹೋಗ್ಯಾರ. ಈಗ ಎಲ್ಲರೂ ಕೂಡ ಸರಳಾಗ್ಯಾರ. ಹಿಂದ ಹಂಗ ಬೀಳ್ತಿರು, ಹಂಗ ಮಾಡ್ತಿರು. ಈಗ ನಾವೇನಾಗ್ಯಾರ, ಹಿಂದ ನಸ್ಕಿನಾಗ್ಯಾರ ಬೀಸಿ ಜಳಕ ಮಾಡಿ ಅಡಿಗೆ ಮಾಡುವ ಅಂತ ಕಾಲ ಹೋಗ್ಯಾರ. ಈಗ ಬೆಳಗ್ಗೆ ಹಿಂದ ಗುರುದೇವ ಹೋಗ್ಯಾರ. ಈಗ ಮೊಟ್ಟ ಮೊದಲ ಚಾ ದೇವೋ ಮಹಾದೇವೋ, ಕಾಫಿ ದೇವೋ ಸದಾಶಿವ, ಉಪ್ಪಿನ ದೈವ ಪರಮಾಸ್ತಿ ತಸ್ಮೇ ಗುರುವೇ ನಮಗೆ. ಈಗ ಹೆಂಗಾಗ್ಯದ, ಮೊದಲು ಚಾ ದೇವೋ, ಮೊದಲು ಗುರುದೇವ ಹೋಗ್ಯಾರ. ಈಗ ಚಾ ದೇವೋ ಮೊದಲು ಚಾ. ನಾವು ದೊಡ್ಡವರನ್ನು ಬೇಡ, ಹುಟ್ಟಿದ ದೊಡ್ಡದು. ನಮ್ಮ ಧರ್ಮ ಸಂಸ್ಕಾರ ಬೇಕಲ್ಲ. ನಾವು ಯಾವ ಧರ್ಮ ಅನ್ನೋದು, ಧರ್ಮ ಗ್ರಂಥ ಅಂದ್ರೆ ಏನು, ಧರ್ಮ ಗುರು ಅಂದ್ರೆ ಏನು, ನಮ್ಮ ಧರ್ಮದ ಲಾಂಛನ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ಅದು ಗೊತ್ತಿಲ್ಲ ಅಂದ್ರೇನು.
ಎಷ್ಟು ರೊಕ್ಕ ಗಳಿಸಿ ರೂಪಾಯಿ ಗಳಿಸಿ ಮನೆ ಮೇಲೆ ಮನೆ ಕಟ್ಟಿ ಮನೆ ಕಾರದ ಹೆಡಕದ ರೊಕ್ಕದ ರೂಪಾಯಿದ ಎಲ್ಲವಲ್ಲ, ಕಿಂತು ಮನುಷ್ಯನಿಗೆ ಸಂಸ್ಕಾರ ಇಲ್ಲದಿಲ್ಲ. ನಾನು ನಿಮಗೆ ಕೇಳ್ತೀನಿ, ಅಪ್ಪ ಅಮ್ಮ ತಾಯಿ ತಂದರು 18 ವರ್ಷದ ಮಕ್ಕಳಿಗೆ ಹೊಡಿಲಿಲ್ಲ ಬಡಿಲಿಲ್ಲ ಸಂಸ್ಕಾರ ಚಂದ ಕೊಡಲಿಲ್ಲ ಅಂದ ನೀವೇಟ್ ಹೊಡೆದಂಗ ಮನೆ ಎಷ್ಟು ಎತ್ತರ ಕಟ್ಟಿದ್ರು ಮನೆ ಮುಂದೆ ಕಾರಿದ್ರ ಹೊಲ ಇದ್ರು ಕೂಡ ನಿಮ್ಮ ಮಕ್ಕಳಿಗೆ ಕೆಟ್ಟ ದಾರಿ ತರೋರು ನಾವೇ ಅಂತ ತಿಳ್ಕೊರಿ. ಪಕ್ಕ ಅವ್ರಿಗೆ ಬೈರಿ ಅಂತ ಕರೀತಾರೆ. ದೇಶ ಹೋಗಿ ಎಲ್ಲ ಇದು ಮಾಡಲ್ಲ. ಯಾಕ ಮಕ್ಕಳಿಗೆ ಸಂಸ್ಕಾರ ಕೊಡಿ. ನಾವು ತಾಯಿ ತಂದರು ಸಂಸ್ಕಾರ ಏನತ್ತ ಅನಾಹುತ ಆಗ್ತದೆ. ಸುಮ್ಮನೆ ಸಣ್ಣ ನಾವೇ ಹೇಳ್ಬಿಡ್ತೀನಿ, ನಾ ಪೂಜೆ ಹೇಳೋಲ್ಲ ಅನ್ನುವಂಥ ಮಾತನ್ನ ನಮ್ಮ ಹಿರಿಯರು ಹೇಳುವಂಥದ್ದು. ಅದಕ್ಕೆ ಆ ಭಗವಂತ ರೇಣುಕಾಚಾರ್ಯರು ಮನೆಗೆ ಬಂದು ನಮಗ ದರ್ಶನ ಆಶೀರ್ವಾದದ ಗುರುಗಳ ಸಮ್ಮುಖದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಈಗ ಈ ಕಾರ್ಯಕ್ರಮ ಕುರಿತು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದು ನಮ್ಮ ವೀರಶೈವರ ಪರಂಪರೆಯ ಈ ಕಾರ್ಯಕ್ರಮ ಅಂತ. ಅದಕ್ಕೆ ನನ್ನ ಎದುರುಗಡೆ ಆಗಿರ್ತಕ್ಕಂಥದ್ದು ಒಂದು ವಿಷಯ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅನ್ನುವಂಥ ಮಾತನ್ನ ಇವತ್ತು ಈ ಕಾರ್ಯಕ್ರಮದಾಗ ಹೇಳ್ತೀನಿ. ನನಗೆ ಅತಿ ಬೇಕಾಗಿರ್ತಕ್ಕಂಥ ಒಬ್ಬ ಹುಸೇನ್ ಗಾರ್ಡನ್ದಾಗ ಇಕ್ಬಾಲ್ ಅಂತ ಅನ್ನುವಂಥ ಮುಸ್ಲಿಂ ವ್ಯಕ್ತಿ, ಅವ ರೇವಗಿ ಊರಿಗೆ ಹೋಗಿರ್ತಾನ. ಕಾರ್ ತಗೊಂಡು ಅಲ್ಲಿ ಒಂದು ಯಾವುದೋ ಕಾರ್ಯಕ್ರಮಕ್ಕ ಮನಿ ಮಂದಿ ಎಲ್ಲ ಕೂಡ ಇಲ್ಲಿ ಹೋಗಿರ್ತಾರ. ಹೋಗಿ ಬರುವಂತ ಸಂದರ್ಭದಾಗ ಆ ನಮ್ಮ ರೇವಣಸಿದ್ದೇಶ್ವರರ ಆ ಗುಡ್ಡದ ಮೇಲೆ ಬಂದು ಹೊರಡುವಂತ ಸಂದರ್ಭದಾಗ ರಾತ್ರಿ ಹೊತ್ತು 8:30-9 ಸುಮಾರ ಆ ಕಾರ್ ಪಲ್ಟಿ ಆಗ್ಬಿಡ್ತು. ಅದ್ರ ಒಳಗ ಎಲ್ಲರೂ ರಕ್ತದ ಕಲಿಯನ್ನಾಗಿರ್ತಕ್ಕಂಥದ್ದು, ಎಲ್ಲರೂ ಬೇಹುಷ್ ಆಗಿರ್ತಕ್ಕಂಥದ್ದು. ಅದರ ಒಳಗ ಆ ಒಬ್ಬನೇ ವ್ಯಕ್ತಿ ಇಕ್ಬಾಲ್ ಅನ್ನುವಂಥ ಮನುಷ್ಯ ಆರೋಗ್ಯವಿರುವಂಥವ. ಅವ ಕಾರಿಂದ ತೆಳಗಿಳಿದು ಹೊರಗೆ ಬಂದು ನೋಡಿದಾಗ ಕಂಡಿದ್ದೆ ರಟ್ಗಾಲ ರೇವಣಸಿದ್ದೇಶ್ವರ ಗುಡ್ಡ ಬೆಳಕ. ಅವಾಗ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನವ. ಇದು ಯಾವ ಗುಡಿ ಅಂತ ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ ಎಲ್ಲರೂ ಕೂಡ ಈ ಕಾರಿನೊಳಗ ಸಿಕ್ಕಾಕೊಂಡಿರ. ಅದಕ್ಕೆ ದಯವಿಟ್ಟು ಭಗವಂತ ನಿನ್ನಲ್ಲಿ ನಾ ಪ್ರಾರ್ಥನೆ ಮಾಡ್ತೀನಿ, ನನ್ನ ಹೆಂಡತಿ ಮಕ್ಕಳನ್ನ ನನ್ನ ತಾಯಿಯನ್ನ ಉಳಿಸು ಅನ್ನುವಂತ ಮಾತನ್ನ ಆ ರೇಣುಕಾಚಾರ್ಯದಲ್ಲಿ ಇಟ್ಟಾಗ ಅದ್ರ ಜೊತೆಗೆ ಯಾರೋ ಒಬ್ರು ಕಾರ್ ತಗೊಂಡು ಬಂದು ಅದ್ರೊಳಗೆ ಒಬ್ಬರು ಇರ್ತಕ್ಕಂಥದ್ದು ಬಂದು ಯಾಕಪ್ಪ ಏನಾಯ್ತು ಅಂತ ಕೇಳುವಂತ ಸಂದರ್ಭದಲ್ಲಿ ಈ ರೀತಿ ಆಗ್ಯದ ಅಂದಾಗ ಜೊತೆಗೆ ಆ ಕಾರಲ್ಲೇ ಬಿಟ್ಟು ಅವ್ರನ್ನೆಲ್ಲ ಕಾರ್ನಾಗ ಹಾಕೊಂಡು ಗುಲ್ಬರ್ಗಕ್ಕೆ ತಗೊಂಡು ಬರ್ತಾನೆ. ಗುಲ್ಬರ್ಗಕ್ಕೆ ತಗೊಂಡು ಬಂದು ಒಳಗ ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಇವ್ರು ಯಾರು ಇಲ್ಲ ಅನ್ನುವಂತ ಸಂದರ್ಭ. ಕಲಬುರಗಿ ಬಂದು ಸರ್ಕಾರಿ ದವಾಖಾನೆ ಒಳಗೆ ಹಾಕಿ ಡಾಕ್ಟರ್ ಏನಾಯ್ತು ಏನಿಲ್ಲ, ಪೊಲೀಸರು ಬಂದು ಅದನ್ನ ಕೇಳುವಂತ ಸಂದರ್ಭದಾಗ ಈ ರೀತಿ ನಮ್ ಕಾರ್ ಹಿಂಗಾಯ್ತು ರೇವಣಸಿದ್ದೇಶ್ವರ ಗುಡ್ಡದ ಬಲ್ಲಿ, ಆ ಭಗವಂತನೇ ಕಾಪಾಡಬೇಕು ನಮ್ಗ ಅಂದಾಗ ಅಲ್ಲಿ ಒಳಗೆ ಹೋಗಿ ಎಲ್ಲರಿಗೂ ಕೂಡ ಡಾಕ್ಟರ್ ನೋಡಿದಾಗ ಯಾರಿಗೂ ಏನೂ ಆಗಿಲ್ಲಪ್ಪ, ಸಣ್ಣ ಪುಟ್ಟ ಗಾಯ ಆಗ್ಯಾವ, ನಿನ್ನ ಮಕ್ಕಳಿಗೂ ಏನೂ ಆಗಿಲ್ಲ, ನಿನ್ನ ಹೆಂಡತಿಗೂ ಏನೂ ಆಗಿಲ್ಲ, ನಿನ್ನ ತಾಯಿಗೂ ಏನೂ ಆಗಿಲ್ಲ ಅಂತ ಮಾತನ್ನ ಕೇಳಿದಾಗ ಮರುದಿವಸ ನನ್ನಲ್ಲಿ ಬಂದು ಗುರುಗಳೇ ನೀವು ನನ್ನ ಜೊತೆಗೆ ಬರ್ರಿ, ನನಗ ನನ್ನ ಹೆಂಡತಿ ಮಕ್ಕಳು ನನ್ನ ತಾಯಿಯನ್ನು ಉಳಿಸಿರ್ತಕ್ಕಂಥ ಭಗವಂತನ ಬಲ್ಲಿ ನಿಮ್ಮ ಜೊತೆಗೆ ನಾ ಬಂದು ದರ್ಶನ ಮಾಡ್ಬೇಕು ಅಂತ ಹೇಳ್ದ. ಸರಿಯಪ್ಪ ಹೋಗಮ್ ನಡಿ ಅಂತ ತಿಳ್ಕೊಂಡು ನಾವೆಲ್ಲ ಅಲ್ಲಿ ಹೋದ್ವಿ. ಹೋದಾಗ ಅದು ಕಾರ್ ಏನು ಪಟ್ಟಿ ಆಗಿತ್ತಲ್ಲ, ನಾ ನೋಡಿದಾಗ ಪೂರ ಮುಕ್ತಿಯಾಗಿ ಹೋಗಿತ್ತು. ಅದು ಆ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಯಾರು ಒಬ್ರು ಉಳಿಲಿಕ್ಕಿಲ್ಲ. ಅಂಥ ವ್ಯಕ್ತಿ ನನ್ನ ಜೊತೆ ಕರ್ಕೊಂಡೋಗಿ ರೇವಣಸಿದ್ದೇಶ್ವರನ ದರ್ಶನ ಮಾಡಿ ಅವ ಒಂದು ಮಾತು ಕೇಳ್ತಾನೆ, ನನಗ ನನ್ನ ಜೀವನನೇ ಉಳಿಸಿದಂತ ಭಗವಂತ ಸಾಕ್ಷಾತ್ ಸದಾ ನನ್ನ ಮನೆಯೊಳಗಿರ್ಬೇಕು, ಆ ರೇಣುಕಾಚಾರ್ಯದ ಒಂದು ಫೋಟೋ ಇಸ್ಕೊಡ್ರಿ ಅಂತ ಒಂದು ಮಾತನ್ನ ಕೇಳಿದಾಗ ಇವತ್ತಿನ ದಿವಸನೂ ಕೂಡ ಹುಸೇನ್ ಗಾರ್ಡನ್ ಒಳಗ ಇಕ್ಬಾಲ್ ಅನ್ನುವಂಥ ಮನೆಯೊಳಗ ರೇಣುಕಾಚಾರ್ಯರ ಫೋಟೋ ಇಟ್ಟು ಇವತ್ತಿಗೂ ಕೂಡ ಪೂಜೆ ಮಾಡುವಂಥದ್ದು ನೋಡಿದಾಗ ನಮ್ಮ ರೇಣುಕಾಚಾರ್ಯರು ಬರೇ ನಮ್ಮ ವೀರಶೈವಕ್ಕೆ ಸಂಬಂಧಪಟ್ಟವರಲ್ಲ, ಇಡೀ ಪ್ರಪಂಚಕ ಎಲ್ಲಾ ಜಾತಿ ಕುಲಕೋಟಿಗೆ ಸಂಬಂಧಪಟ್ಟವರನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ
ಓದ್ಕೊಂಡು ಹಿರಿಯರಿದ್ದರೂ ಕೂಡ ಬದುಕು ಒಳ್ಳೆ ರೀತಿಯಲ್ಲಿ ಮಾಡ್ಕೋಬೇಕಂತ ಎಲ್ಲರಲ್ಲಿ ಬಯಕೆ ಇರ್ತದೆ. ನಾವು ಕೇವಲ ಬದುಕು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬದುಕೆಂದು ಸಾರ್ಥಕ ಆಗೋದಿಲ್ಲ. ನಾವು ನಮ್ಮ ಹಿನ್ನೆಲೆಯನ್ನು ಅರಿಬೇಕು. ಮೊದಲು ಎಲ್ಲಕ್ಕಿಂತ ನಾವು ಭೂಮಿಗೆ ಬಂದಮೇಲೆ ನಮಗೆ ತಿಳುವಳಿಕೆ ಆದಮೇಲೆ ನಮ್ಮ ಧರ್ಮ ಯಾವುದು ಅಂತ ನಾವು ಅಂದ್ಕೊಂಡಾಗ ಮಾತ್ರ ಬದುಕಿನ ಒಂದು ಸಣ್ಣ ಅರಿವು ಸ್ಟಾರ್ಟ್ ಆಗ್ತದೆ. ತಾಯಿ ತಂದೆ ಪ್ರೀತಿ ಕೊಟ್ಟು ಮಗುವನ್ನು ಎತ್ತರಕ್ಕೆ ಯಾವ ರೀತಿಯಲ್ಲಿ ಸಾರ್ಥಕ ಮಾಡಬೇಕಪ್ಪ, ನನ್ನ ಮಗು ಬೆಳಿಬೇಕು ನನ್ನದೆಲ್ಲದ ಅಂದಾಗ ತಾಯಿ ತಂದೆ ಧರ್ಮದ ತಳಿಯದಲ್ಲಿ ಯಾರು ಬದುಕ್ತಾರೋ ಎಲ್ಲವೂ ಕೈ ಕೊಟ್ಟರೆ ಧರ್ಮ ಮಾತ್ರ ಎಂದೂ ಕೈ ಕೊಡೋದಿಲ್ಲ. ಸೊ ಅಂಥ ಒಂದು ಧರ್ಮ ನಮಗೆ ಆದಿ ರೇಣುಕಾಚಾರ್ಯ ಅವರು 12ನೇ ಶತಮಾನದ ಪೂರ್ವದಲ್ಲಿ ಕೊಟ್ಟರು. 13 ಪೂರ್ವದಲ್ಲಿ ಕೊಟ್ಟಿರ್ತಾರೆ ಅವರು. ಅದು ಸನಾತನ ಧರ್ಮ ಅಂತ ಅದಕ್ಕೆ ಅಂತಾರೆ. ಇವತ್ತು ನಾವೆಲ್ಲರೂ ಸನಾತನ ಧರ್ಮ ಅಂತ ಏನು ಓಡಾಡ್ತಿರ್ತೀವಿ, ಆ ಮೂಲ ಸನಾತನನು ಅರಿತುಕೊಂಡಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ನಾವು ಇವತ್ತೇನಾಗ್ತದೆ, ತಂದೆ ತಾಯಿ ಮಗು ಒಳ್ಳೇದಾಗಲಿ ಅಂತ ಸಾಲ ಸೋಲು ಮಾಡಿ ಮಗು ಒಳ್ಳೆ ಶಿಕ್ಷಣ ಕೊಡ್ತೀವಿ. ಎಲ್ಲವೂ ಕೊಟ್ಟರು ಕೂಡ ನಿಮಗೆ ಶಿಕ್ಷಣ ಕೊಟ್ಟರೆ ಮಗು ಮುಂದೆ ದೊಡ್ಡದಾದ್ಮೇಲೆ ಅದು ಕೂಡ ಶಿಕ್ಷಣ ರೂಪದಲ್ಲಿ ನಿಮಗೆ ದುಡ್ಡು ಕೊಟ್ಟು ನಿಮಗೆ ಆರಾಮ ಇಡಬೇಕಂತ ಕೊಡ್ತಾರೆ. ಎಲ್ಲಿ ಕಳಿಸ್ತಾರೆ ಅಂದರೆ ಮುಂದೆ ವೃದ್ಧಾಶ್ರಮಗೋ ಎಲ್ಲೋ ಕಳಿಸ್ತಾರೆ. ಆದರೆ ಮಗುವಿಗೆ ಸಣ್ಣಗಿದ್ದಾಗೆ ನಾವು ಧರ್ಮದ ತಳೆಯದಲ್ಲಿ ಕೊಟ್ಟರೆ ನಿಮ್ಮನ್ನು ಕೂಡ ಧರ್ಮದ ಹಾದಿಯಲ್ಲಿ ತಾಯಿ ತಂದನ ಪ್ರೀತಿ ಒಂದು ನೋಡ್ಕೊಳ್ಳುವಂಥ ಅವಕಾಶ ಮಗುವಿನಲ್ಲಿ ಜ್ಞಾನೋದಯ ಆಗ್ತದೆ. ಅದಕ್ಕೆ ನಾವು ಮೊದಲು ಧರ್ಮ ತಿಳ್ಕೊಂಡಾಗ ಮಾತ್ರ ನಮ್ಮ ಮಕ್ಕಳಿಗೆ ಧರ್ಮ ತೋರಿಸ್ಕೊಡ್ಬೋದು. ಸೊ ಈಗಾಗಲೇ ಸಿದ್ಧಾನಂದ ಶ್ರೀಗಳ ಸಿದ್ಧಾಂತ ಶಿಖಾಮಣಿ ಯಾವ ರೀತಿಲಿ ಇದೆ ಅಂದರೆ ಅದೊಂದು ಧರ್ಮ ಗ್ರಂಥ. ಅದು ಅದರಲ್ಲಿ ಎಲ್ಲ ವಚನ ಬಂದ್ಬಿಟ್ಟು ಅವರಿವರನ್ನು ನನಗನ್ನಿಸ್ತೈತೆ ಸಿದ್ಧಾಂತ ಶಿಖಾಮಣಿ ಪ್ರಚಾರ ಮಾತ್ರ ಇವರು ಚಲೋ ಮಾಡ್ತಾರೆ. ಸಿದ್ಧಾಂತ ಶಿಖಾಮಣಿ ಇದನ್ನು ನೋಡಿ ಸಂತೋಷ ಆಗೈತೆ. ಅವ್ರಿಗೆ ಯಾವರು ಬೇಕೋ ಆ ವರ ಭಗವಂತ ಕೊಟ್ಟು ಕಳಿಸ್ತಾನೆ, ಚಿಂತೆ ಮಾಡಬೇಕು. ಈಗ ಕೆಲಸ ಮಾಡಿದವನೇನು ಮಾಡ್ತಾನೆ, ಪಗಾರ ಕೊಳ್ಳದಪ್ಪ ಅಂದ್ರೆ ಅವ್ನು ತಿರುಗಿ ಮರ್ದಿಸ್ಬಿಟ್ಟು ಬಿಡ್ತಾನೆ. ನೀವೇನು ಸಿದ್ಧಾಂತ ಶಿಖಾಮಣಿ ಯಾರು ಸೇವಾ ಮಾಡ್ತೀರಿ, ಎಲ್ಲರೂ ಬಂದಿರಿ, ಸೇವಾ ಮಾಡೋರು ಬಂದ್ರಿ, ಮಾಡ್ಲಾರ್ದವ್ರನ್ನ ಬಂದಿರಿ ಬಿಟ್ಟೆ ಮಕ್ಕಳು. ಯಾರು ಭಕ್ತಿಯುತರಾಗಿ ಸೇವಾ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ರೇವಣ ಸಿದ್ದೇಶ್ವರ ಬಂದು ವರ ಕೊಟ್ಟೆ ಕೊಡ್ತಾನೆ, ಚಿಂತೆ ಮಾಡಬಾರ್ದು. ಮೊದಲು ದೃಢ ನಿರ್ಧಾರವಾಗಿ ಗುರುವಿನ ಸನ್ನಿಧಾನದಲ್ಲಿ ಮನುಷ್ಯ ಬಂದ ಅಂದ್ರೆ ಗುರು ಮನಸ್ಸು ಮಾಡಿದ್ರೆ ಅವನು ಏನು ಬೇಕು ಅದನ್ನಾಗಿ ಬಿಡ್ತಾನೆ. ಇನ್ನೇನು ಬೇಕು? ಇಂಥ ಗುರು ಸೇವೆಯನ್ನು ಸಿದ್ಧಾಂತ ಶಿಖಾಮಣಿಯವರೇನು ನೀವು ಮಾಡ್ತಾರಲ್ಲ ನೋಡಿ ನಮಗೆ ಮಾತ್ರ ಸಂತೋಷ ಆಗೈತಿ. ಇದೇ ರೀತಿಯಾಗಿ ಯಾವತ್ತು ನೀವು ಇಂಥ ಮಹತ್ ಕಾರ್ಯ ಮಾಡ್ತಾ ಹೋಗ್ರಿ. ಆ ರೇವಣ ಸಿದ್ದೇಶ್ವರ ರೇಣುಕಾಚಾರ್ಯರು ಮತ್ತು ಇದಂಥವ್ರದ್ದೇನು ಸೇವಾ ಮಾಡಿಸ್ತಾರಲ್ಲ ಇವತ್ತು ಯಾರೋ ಹಿರೇಮಠರವರು, ಚಂದ್ರಶೇಖರ್ ಹಿರೇಮಠ, ಇಂಥ ಸೇವಾ ಮಾಡ್ತಕ್ಕಂಥವ್ರಿಗೆ ಭಗವಂತ ಯಾವತ್ತೂ ಕಲ್ಯಾಣ ಮಾಡ್ತಾನೆ, ಚಿಂತೆ ಮಾಡಬೇಡ್ರಿ. ಇಂಥ ಮಹತ್ ಕಾರ್ಯ ಮಾಡ್ತಾ ಹೋಗ್ರಿ ಅಂತೇಳಿ ನಮ್ಮೆರಡು ಮಾತಿಗೆ ರಾಮ್ಕೊಳ್ಳಾಗ್ತದೆ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಉಮೇಶ್ ಶೆಟ್ಟಿ, ರಾಜಶೇಖರ್ ಪಾಟೀಲ್, ಪ್ರಶಾಂತ್ ಗುಡ್ಡ, ಯಶವಂತರಾವ್ ಕಾಳೆ, ಸಮಿತಿ ಅಧ್ಯಕ್ಷರಾದ ಶಿವರಾಯ್ ಮೂಲಿಗೆ, ಮಹಾದೇವಪ್ಪ ಆಲ್ಗುಡ್ಕರ್, ಅಂಬಾರಾಯ್ ಮಲ್ಕಪ್ಪ ಕೋಣೆ, ಜಗದೇವಪ್ಪ, ಬಸವರಾಜ್ ಪಾಟೀಲ್, ಶಿವಾನಂದ್ ಬಾಚನಾಳ್, ಚನ್ನಮಲ್ಲಯ್ಯ ಹಿರೇಮಠ್, ಬಸಯ್ಯ ಸ್ವಾಮಿ, ಗಂಗಾಧರ್ ಸ್ವಾಮಿ, ಕೇದಾರ್ನಾಥ್ ಮಲ್ಕಪ್ಪಗಳು ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು. ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಮಾದರಿಯಲ್ಲೇ ಕಲಬುರಗಿಯ ಬಹುಮನಿ ಕೋಟೆ ಬಳಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು 21 ದಿನಗಳ ಕಾಲ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು ಎಂದು ಗಣೇಶೋತ್ಸವ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ನಗರದ ಬಹುಮನಿ ಕೋಟೆ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಮಾದರಿಯಲ್ಲಿ ಕಲಬುರಗಿಯಲ್ಲಿ ಪರಿಸರ ಸ್ನೇಹಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ವಿಘ್ನೇಶ್ವರನ ದರ್ಶನವನ್ನು ಪಡೆದು ಬಳಿಕ ಮಾತನಾಡಿದರು. ನಂತರ ಮಾತನಾಡಿದ ಸಮಿತಿಯ ಮುಖಂಡರು, ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು 21 ದಿನಗಳ ಕಾಲ ವಿವಿಧ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು ಹಾಗೂ ಪ್ರತಿನಿತ್ಯ ನಡೆಯುವ ಕಾರ್ಯಕ್ರಮದಲ್ಲಿ ಅನೇಕ ಹಿಂದೂ ನಾಯಕರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಲೋ
ಏನು ನನ್ನ ಸುದ್ದಿ ಈಗ ಲೈಟ್ ಇದ್ದಿಲ್ಲ ಆ ಕಡೆ ಸಾಸ್ಬೇಕಾಗಿತ್ತಲ್ಲ ಸರ್ ಟ್ರೈನ್ ಬರ್ಬೇಕು. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತೀನಿ. ತಾವು ನೋಡ್ಬೋದು ಕಲಬುರಗಿನಾಗ 4ನೇ ವರ್ಷ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಇವತ್ತು ಮಾಡಿದೆವು. ಈ ಒಂದು ಪ್ರತಿಪಾದನೆ ದಿವಸ 21 ದಿವಸ ಇರ್ತದ. ಅದಕ್ಕ ನಮ್ಗೆಲ್ಲ ಕಲಬುರಗಿ ಜಿಲ್ಲೆಯದು ಹಿಂದೂ ಬಾಂಧವರನಾಗ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಇಲ್ಲಿ ಬರಬೇಕು, ಆಶೀರ್ವಾದ ತಗೋಬೇಕು. 21 ದಿವಸ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಫಂಕ್ಷನ್ಗಳು ಇರ್ತಾವ. ತಾವೆಲ್ಲರೂ ಬಂದು ಬೆಂಬಲಿಸ್ಬೇಕು, ತಾವೆಲ್ಲರೂ ಭಾಗಿಸ್ಬೇಕು, ಮತ್ತ ತಾವೆಲ್ಲರೂ ಬಂದು ಆಶೀರ್ವಾದ ತಗೋಬೇಕಂತೇಳಿ ತಮ್ಮೆಲ್ಲರೂ ಏನಾಗ ಕೊಡ್ತೀನಿ. ಈ ಸತಿ ನಾವು ತಿರುಪತಿ ತಿಮ್ಮಪ್ಪಂದು ವೆಂಕಟರಾಮನ್ದು ಸೆಟಪ್ ಮಾಡಿದೆವು. ಅದಕ್ಕ ಬಹಳ ವಿಜೃಂಭಣೆಯಿಂದ ಬಹಳ ಒಳ್ಳೆ ಒಂದು ಡಿಸೈನ್ ಆಗ್ಯದ. ಎಲ್ಲರೂ ಬಂದು ಇದಕ್ಕ ನೋಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಇಲ್ಲ, ಲಾಸ್ಟ್ ಟೈಮ್ ಎಲ್ಲ ಬಹಳ ಜನ ಬಂದಿದ್ದಾರೆ. ಈ ಸತಿನು ಲಾಸ್ಟ್ ಟೈಮ್ ಚಕ್ರವರ್ತಿ ಸುಲೇಬಲೆ ಬಂದಿರು, ನಮ್ಮ ಮಾದೇವಿ ಲತಾ ಬಂದಿರೋರು. ಈ ಸತಿನು ಲಿಸ್ಟ್ ಎಲ್ಲ ಮಾಡಿದ್ದಾರೆ. ಈಗ ನಾನು ಊರಾಗಿದ್ದಿಲ್ಲ, ಇವತ್ತು ಚರ್ಚೆ ಮಾಡ್ತೀನಿ. 21 ದಿವಸ ಬಹಳ ಒಳ್ಳೆ ಕಾರ್ಯಕ್ರಮಗಳು ಅರ್ಥಪೂರ್ವಕ ಹಿಂದೂ ಸಂಘಟನೆ ಪರವಾಗಿರ್ತದೆ ಅಂತ ಹೇಳಿ ಬಯಸಿ. ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮಹಾಗಣಪತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಇದು 21 ದಿನ ಆಚರಿಸಲಾಗುವುದು. ಈ 21 ದಿನಗಳಲ್ಲಿ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರದ ಹಲವಾರು ಮುಖಂಡರು ಬಂದು ಇಲ್ಲಿ ಈ 21 ದಿನಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಲಿದ್ದಾರೆ. ನಗರದ ಎಲ್ಲ ಜನತೆ ಬಂದು ಇಲ್ಲಿ ಮಹಾಗಣಪತಿಯ ದರ್ಶನ ಪಡೆದು ಇದರ ಆಶೀರ್ವಾದವನ್ನು ಪಡೆಯಬೇಕೆಂದರೆ ಎಲ್ಲರಲ್ಲಿ ಒಂದು ವಿನಂತಿ. ನಮಸ್ಕಾರ. ಚಕ್ರವರ್ತಿ ಸುಲಿಬೆಳೆಯವರು, ಶ್ರೀಕಾಂತ್ ಶೆಟ್ಟಿ ಅವರು, ಹಾರಿಕಾ ಮಂಜುನಾಥ್ ಅವರು, ಹಾಗೆ ಹಲವಾರು ಇನ್ನೂ ರಾಷ್ಟ್ರದ ಮುಖಂಡರು ಇನ್ನೂ ಬರಲಿದ್ದಾರೆ. ಅವ್ರದ್ದೆಲ್ಲ ಒಂದು ಕನ್ಫರ್ಮೇಶನ್ ಬರೋದಿದೆ. ಹೀಗಾಗಿ ಒಂದು 8-10 ರಾಷ್ಟ್ರೀಯ ಮುಖಂಡರು ಬರುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲರೂ ಬಂದು ಈ ಮುಖಂಡರ ಒಂದು ಮಾತುಗಳನ್ನು ಕೇಳಿ ಎಲ್ಲರೂ ಒಂದು ಧರ್ಮ ಪ್ರಚಾರದ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ಹೇಳಿ ಎಲ್ಲರಲ್ಲೂ ಒಂದು ವಿನಂತಿ. ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರು ಸೇರಿದಂತೆ ಅನೇಕ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ ಡಿಜಿಟಲ್ ಕಚೇರಿಯಲ್ಲಿ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಎಸ್ವಿಪಿ ವೃತ್ತದ ಬಳಿಯ ಕೊಠಾರಿ ಕಾಂಪ್ಲೆಕ್ಸ್ನಲ್ಲಿರುವ ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ ಡಿಜಿಟಲ್ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಗಣೇಶ ಪ್ರತಿಷ್ಠಾಪನೆ ಪೂಜಾ ಸಮಾರಂಭದಲ್ಲಿ ಅನೇಕರು ಭಾಗವಹಿಸಿ ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ ಡಿಜಿಟಲ್ ತಂಡಕ್ಕೆ ಶುಭ ಹಾರೈಸಿದರು.
ಕಾರ್ಯಕ್ರಮದಲ್ಲಿ ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ ಡಿಜಿಟಲ್ ಕಚೇರಿಯ ಸಿಬ್ಬಂದಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮಹಾಮಂಗಲೋತ್ಸವ ಸಮಾರಂಭ. ಕಲಬುರಗಿ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಮಾದರಿಯಲ್ಲಿ ದೇವಸ್ಥಾನ ನಿರ್ಮಿಸಿ ಗಣೇಶನ ಪ್ರತಿಷ್ಠಾಪನೆ. ಗಜಾನನ ಕೇಬಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.